ನಾನು ದೇವಸ್ಥಾನದ ಮುಂದೆ ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ. ನಾನು ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ. ಅವ್ರಿಗೆ ಡೌಟ್ ಇದ್ರೆ ಆ ದೇವಸ್ಥಾನದಿಂದ ಪೋಲ್ವರೆಗೂ ಮೀಟ್ರು ಅಂದ್ರೆ ಮುಂದಕ್ಕೆ ಹೋಗ್ಲಿ. ಇಲ್ಲ ಅಲ್ಲಿಲ್ಲ, ಅವ್ರು ಹೇಳಿದ್ ಕೇಳಿದೆ ಅಷ್ಟೇ. ಅವ್ರು ಹೇಳಕ್ಕೆ ನೀವು ಉತ್ತರ ಕೊಡುದು, ನೀವು ಹೇಳಕ್ಕೆ ಅವ್ರು ಉತ್ತರ ಕೊಡುದು ಅಂತ ಹೇಳಿದ್ರೆ ಬರ. ನಾನೇ ಸ್ವತಃ ಹೋಗಿದ್ದೀನಿ. ಮತ್ತೆ ನಾನು ಅಲ್ಲಿ ಸುಮಾರು 3-4 ಗಂಟೆನೂ ಕೂಡ ಇದ್ದೀನಿ. ನಾನು ನನ್ನ ಇರೋ ಮಾಹಿತಿ ಪ್ರಕಾರ, ನನಗೆ ಕೊಟ್ಟಿರೋ ದಾಖಲೆಗಳ ಪ್ರಕಾರ ಪಂಚಾಯಿತಿ ಆಫೀಸಲ್ಲಿರುವಂತ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು 18 ಜನ ಏನೋ ಸೈನ್ ಹಾಕಿ ಅಲ್ಲಿ ಹನುಮ ಧ್ವಜವನ್ನ ಆರಿಸಬಹುದು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಕಾಪಿ ಇದೆ, ಅವರ ಹತ್ರನೂ ಇದೆ, ಮತ್ತೆ ನೀವು ಅಂತಾನೂ ಇದೆ. ಬಿಡಿ ಇರ್ಲಿ, ಅದನ್ನ ಮಾತಾಡೋ ಗೃಹ ಸಚಿವರು ಹೇಳ್ತಾರಪ್ಪ, ಅದೆಲ್ಲ ಕಾಪಿ ಗೃಹ ಸಚಿವರು ಕೈ ಕೊಡು. ಅವ್ರು 2 ಸರಿ ತೋರ್ಸವ್ರು ಆಲ್ರೆಡಿ ಟಿವಿಯಲ್ಲಿ 2 ಸರಿ ನೋಡ್ಸಿದ್ರಿ. ನಮ್ಮ ಹತ್ರ ಇರೋ ದಾಖಲೆ ಅಲ್ಲಿ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಅಲ್ಲಿ ಇರ್ಲಿ ಅಂತ ಹೇಳಿದ್ದಾರೆ. ಅವರು ಪ್ರತಿ ಆಗಸ್ಟ್ 15 ಅಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ತಾರೆ. ಮತ್ತೆ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಬಾವುಟವನ್ನು ಆರಿಸ್ತಾರೆ. ಉಳಿದಂತ ದಿನದಲ್ಲಿ ಹನುಮ ಧ್ವಜವನ್ನ 108 ಅಡಿ. ನಾನು ಸರ್ಕಾರನ ಕೇಳುವಂಥದ್ದು, ಅವರು ಅಕ್ರಮವಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ 108 ಅಡಿ ಹಾಕಿರೋದು ಸರ್ಕಾರದವ್ರು ಏನು ಹಾಕಿಲ್ಲ. ಅದನ್ನ ಸರ್ಕಾರದ ಒಂದು ನಯಾ ಪೈಸೆ ದುಡ್ಡು ಇಲ್ಲ. ಅಲ್ಲಿ ಸುತ್ತಮುತ್ತ ಇರುವಂತ ಹಳ್ಳಿಗಳು ಜನ ಸುಮಾರು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವರು ಆ ಕೆಲಸ ಮಾಡ್ಬೇಕಾದ್ರೆ 1 ತಿಂಗಳಾಗಿರ್ತದೆ. ಆಗೋದು ಅಷ್ಟು ದೊಡ್ಡ ಪೋಲ್ ನಿಲ್ಲಿಸಬೇಕಾದ್ರೆ 1 ತಿಂಗಳಾಯ್ತು. 1 ತಿಂಗಳಿಗೆ ಏನ್ ಮಾಡ್ತಾ ಇದ್ರು ಸರ್ಕಾರ? ಏನ್ ಮಾಡ್ತಾ ಇದ್ರು? ಅಲ್ಲಿನ ಅಧಿಕಾರಿಗಳು ಏನ್ ಮಣ್ಣು ತಿಂತಾ ಇದ್ರು ಅಲ್ಲಿ? ಅಧ್ಯಕ್ಷ ಇದೆಲ್ಲ ತಪ್ಪು. ಹಾಕಿಲ್ಲ. ನಾನು ಮಂಡಿಸ್ತೀನಿ, ಸಬ್ಮಿಟ್ ಮಾಡ್ತಾ ಇದ್ದೆ. ನನಗೇನು ವಿಚಾರ ಗೊತ್ತಿಲ್ಲ. ಮಾಧ್ಯಮ ಸ್ನೇಹಿತರು ಹೇಳಿದ್ರು, ಸರ್ ಇಲ್ಲಿ ಈ ತರ ಘಟನೆ ಆಗ್ತಾ ಸುದ್ದಿ ನೋಡ್ಲಿಲ್ಲ ಅಂತ ಹೇಳಿದ್ರು. ನಾನು ಅವಾಗ ಟಿವಿ ಆನ್ ಮಾಡಿ ಸುದ್ದಿ ನೋಡಿದೆ, ಗಲಾಟೆ ಆಗ್ತಾ ಇತ್ತು. ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದೆ. ನನಗೆ ಎಸ್ಕಾಟ್ ಎಲ್ಲ ಇದೆ, ಪೊಲೀಸರು ನಾವು ಓದ್ತಾ ಇದ್ದೆ. ಎಸ್ಕಾಟ್ ಬಂದ್ರು, ನನಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಎಸ್ಕಾಟ್ ಅವರು. ನನಗೆ ಸರ್ಕಾರಕ್ಕೆ ಏನಾರ ತೊಂದರೆ ಇದ್ದಿದ್ರೆ ನನ್ಗೆ ಹೇಳ್ಬೋದಾಯ್ತು. ನಾನು ಬರಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ, SP ಗೆ ಎಲ್ಲರಿಗೂ, DC ಗೆ ಎಲ್ಲ ಫೋನ್ ಮಾಡಿದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತೇಳಿ. ಏನೂ ಇಲ್ಲ. ನಾನು ದಾರಿಗೆ ಹೋಗಿ ಇನ್ನೇನು 5 ನಿಮಿಷ ರೀಚ್ ಆಗ್ಬೇಕು, ನನ್ನ ಎಸ್ಕಾಟ್ ಅಲ್ಲೇ ನಿಲ್ಲಿಸ್ಬಿಟ್ಟ. ಕೆಟ್ಟೋಯ್ತು ಅಂದ್ಬಿಟ್ಟ. ಇನ್ನ 5 ನಿಮಿಷಪ್ಪ ಅಂತ. ಇಲ್ಲ ಸರ್ ಕೆಟ್ಟೋಗ್ಬಿಡ್ತು ಅಂತ ಹೇಳಿದೆ. ಅಲ್ಲ ನಾನು ಯಾಕೆ ನಗರಿ ಅಂತ ಹೇಳಿದ್ರೆ, ನಾನು ಸಹ ನನ್ನ ಎಸ್ಕಾಟ್ ಮಾತ್ರ ಕೆಟ್ಟೋಗಿದೆ ಅಂತ ಹೇಳಿ ನೋಡಿ, ನಿಮ್ಮ ಎಸ್ಕಾಟ್ ಕೆಟ್ಟೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ. ಸರ್ಕಾರನೇ ಕೆಟ್ಟೋಗ್ತೈತೆ ಸರ್, ಸರ್ಕಾರನೇ ಕೆಟ್ಟೋಗ್ತೈತೆ. ಎಸ್ಕಾಟ್ ಯಾಕೆ? ಆ ಚಂದ್ರಸ್ವಾಮಿ ಹೇಳಲ್ಲ, ಅದೇ ಅವ್ರದ್ದು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು 2-3 ಸರಿ. ಹೇಳಲ್ಲ ಮನುಷ್ಯ, ನಮ್ಮ ಹತ್ರ ಸಿಕ್ಕಿರೋ ಹೇಳ್ತಾರೆ ಅಷ್ಟೇ. ದಾರಿಯಾಗೆ ನಿಂತ್ಕೊಂಡು ಅಧ್ಯಕ್ಷರು ಬಹಳ ತಿರ್ಗಾಯ್ತು. ನಾನೇನ್ ಮಾಡಿದೆ, ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನು ರಿಪೇರಿ ಮಾಡಿಸ್ಕೊಂಡ್ ಬಾಪ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿದ್ರೆ ನಾನು 100 ಮೀಟರ್ ಬಂದಿಲ್ಲ, ಹಿಂದೆ ಬರ್ತಾನೆ ಇತ್ತು ಗಾಡಿ. ಮುಂದೆ ಇದ್ದಿದ್ದ ಗಾಡಿ ಹಿಂದೆ ಬಂದ್ಬಿಡ್ತು. ನಾನು ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರಕ್ 5 ನಿಮಿಷ ಮುಂಚೆ, 5 ನಿಮಿಷ ನನಗೆ ಯಾರು ಗಾಡಿ ನಿಲ್ಲಿಸ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ. ರಾಷ್ಟ್ರಧ್ವಜ ಆರಿಸಿ, ನಾವು ರಾಷ್ಟ್ರಧ್ವಜ ಗೌರವ ಕೊಡ್ತೀವಿ, ಅದು ಪ್ರಶ್ನೆನೇ ಇಲ್ಲ. ನಾವು ಆ ಧ್ವಜ ಹತ್ರಕ್ಕೂ ಹೋಗಿಲ್ಲ, ಧ್ವಜನೂ ಮುಟ್ಲಿಲ್ಲ, ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ. ನನಗೂ ನಾನು ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂಥದ್ದು ಅವಶ್ಯಕತೆ ಏನಿತ್ತು? ಅವರು ಸರ್ಕಾರ ಇದೆ ನೋಡಿ, ಸರ್ಕಾರ ರಾಷ್ಟ್ರಧ್ವಜಕ್ಕೆ ಆರಿಸಬೇಕಾದ್ರೆ ನಿಮ್ಗೂ ಗೊತ್ತಿದೆ. ಬೆಳಗ್ಗೆ 9 ಗಂಟೆ ಏನು ಫಾರ್ಮಾಲಿಟೀಸ್ ಇದೆ. ನಾವು ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ವಿ, ನೀವು ಅಧ್ಯಕ್ಷರೆಲ್ಲ ಆಗಿದ್ರಿ. ಸರ್ಕಾರ ಫಾರ್ಮಾಲಿಟೀಸ್ ಇದೆ. ರಾಷ್ಟ್ರಧ್ವಜ 3 ಗಂಟೆಗೆ ಯಾಕೆ ರೆಡಿ ಅಂತ ಹೇಳ್ತೀನಿ. ಹೈಟ್ ಎಷ್ಟಿದೆ?
ನೋಡಿಕೊಂಡು ಫೋನ್ ಅದು ಕಾಲು ಶೂ ಹಾಕೊಂಡವ್ರೆ ಫೋಟೋ ಎಲ್ಲ ಇದೆ. ನಾನು ಕಾಲು ಶೂ ಹಾಕೊಂಡವ್ರೆ ಮಾತಾಡಕ್ಕೆ ಒಂದು ಅಲ್ಲಿನ ಬಿಜೆಪಿ ಒಂದು ಹೂವು ಹಾಕಿಲ್ಲ ಅದಕ್ಕೆ. ನಾವು ಹೂವು ಬೀಳ್ಬೇಕು ರಾಷ್ಟ್ರಾಧ್ಯಕ್ಷ ಹೂವು ಮಳನೂ ಇಲ್ಲ. ಅವರು ತಪ್ಪು ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಬಿಟ್ರಿ ಅವ್ರನ್ನ? ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು, ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು. ಕೇಸ್ ಹಾಕ್ಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಕಳ್ಳರ ರೀತಿ ರಾತ್ರಿ 3 ಗಂಟೆಗೆ ಹೋಗಿ ಹನುಮಾನ್ ಧ್ವಜ ಇಳಿಸ್ತಿರಲ್ಲ, ಯಾಕೆ? ಇದು ಸುಳ್ಳು. 3 ಗಂಟೆಗೆ ಸುಳ್ಳು. ಬೆಳಗ್ಗೆ ರಾಜಾರೋಷವಾಗಿ ಸುಳ್ಳು. ಅಲ್ಲಿನ ಕೇಸರಿ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ಈಗ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ವೈಮನುಷ್ಯ. ಇಲ್ಲಿ ಹನುಮಾನ್ ಧ್ವಜ ಏನ್ ಹನುಮಂತಂದು ಏನ್ ಸಮಸ್ಯೆ ಏನೂ ಇಲ್ಲ. ಎಲ್ಲಿದ್ರೆ ಮುಂದಕ್ಕೆ ಹೋಗಿ ಸಮಸ್ಯೆ ಇಲ್ಲ. ಇವರು ರಾಷ್ಟ್ರಧ್ವಜದ ಬಗ್ಗೆ ಹೇಳ್ತಾರೆ. ನಾನು ರಾಮನ ಶ್ಲೋಕ ಹೇಳ್ತೀನಿ. ಅಶೋಕನ ಅವಮಾನ ಮಾಡಿದವರು ಯಾರು? ನೀವು ಅವಮಾನ ಮಾಡಿದ್ದು. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು. ಯಾಕಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ. ಎಷ್ಟು ಗಂಟೆ ಆರಿಸ್ಬೇಕು, ಅಶೋಕನ ಯಾವಾಗ ತೆಗಿಬೇಕು, ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ, ಶೂ ಹಾಕ್ಬಾರ್ದ, ಹೂ ಹಾಕ್ಬೇಕಾ, ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್. ಅದಾದ್ಮೇಲೆ ಅಧ್ಯಕ್ಷರೇ, ನಾವು ನಿಂತ್ಕೊಂಡು ಜನಗಣಮನ ಎಷ್ಟೇ ಜಗಳ ಆಡ್ತಾ ಇರ್ತೀರಿ, ನೀವು ಜನಗಣಮನ ಅಂತ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಅಶೋಕಣ್ಣ ಅಲ್ವಾ? ನಾನು ರಾಮ ಹೇಳ್ತೀನಿ, ನೀವ್ ಹೇಳ್ತೀರಾ? ಗೌರವ ಅದು. ಅಲ್ಲಿ ಜನಗಣಮನ ಏನೂ ಇಲ್ಲ. ಅಲ್ಲಿ ಜನಗಣಮನ ಏನು ಈ ಘಟನೆ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ. ನನಗೆ ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರಧ್ವಜ ಆರಿಸಕ್ಕೆ. ನಾನು ಹುಬ್ಳಿ ಈದ್ಗಾ ಮೈದಾನ ಗಲಾಟೆಯಲ್ಲಿ ನಾನು 35 ವರ್ಷದಿಂದ ಹೋಗಿ ಧ್ವಜ ಆರಿಸೆ ಮಾಡಿದ್ದೀನಿ. ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು, ಪಾಕಿಸ್ತಾನದ ದಮ್ಮಿದ್ರೆ ಯಾರು ಭಾರತೀಯರಿದ್ದಾರೆ, ದಮ್ಮಿದ್ರೆ ಬಂದು ಲಾಲ್ ಚೌಕದಲ್ಲಿ ಧ್ವಜ ಹಾರಿಸು ಅಂದ್ರು. ನಾವೆಲ್ಲ ಹೋಗಿ ಧ್ವಜ ಹಾರಿಸಿ ಬಂದಿದ್ವಿ. ಅಶೋಕಣ್ಣ ಅವಾಗ ನಮ್ಮಲ್ಲಿ ಲಾಠಿ ಚಾರ್ಜ್ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅಧ್ಯಕ್ಷ ಬೆಂಗಳೂರು ಕಣ್ಣೆದುರಿಗೆ ಆರ್ಡರ್ ಮಾಡಿದೆ. ಕನ್ನಡ ಧ್ವಜ ರಾಷ್ಟ್ರ ಧ್ವಜವನ್ನ ಆರಿಸಬೇಕು ಅಂತ ಹೇಳಿ ಅಲ್ಲಿ MLA ಅಲ್ಲಿ MP ಕರೆಸಿ ಅಶೋಕಣ್ಣ ರಾಷ್ಟ್ರ ಧ್ವಜವನ್ನ ಆರಿಸ್ತೆ ಮಾಡಿದೆ. ನಮಗೆ ಇವರು ರಾಷ್ಟ್ರ ಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವೇನು ರಾಷ್ಟ್ರ ಧ್ವಜ ಇಳಿಸುವಂತ ನೀವು ಹನುಮಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು. ಇದು ಒಂದು ರೀತಿ ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ, ರಾಮನ ಮೇಲೆ ಇರುವಂತಹ ದ್ವೇಷಕ್ಕೆ ಗೂಂಡಾಗಿರಿ ಪ್ರವೃತ್ತಿ. ಇದು ಗೂಂಡಾಗಿರಿ. ಅಧ್ಯಕ್ಷ ರಾಷ್ಟ್ರಧ್ವಜಕ್ಕೊಂದು ಗೌರವ ಮಾಡಿದ್ರೆ ನಾನು ಒಪ್ತಾ ಇದ್ದೆ ಅಧ್ಯಕ್ಷ. ಆದ್ರಿಂದ ಅಧ್ಯಕ್ಷರೇ ಒಂದ್ಸಲ ಆಯ್ತು, ಹಿರಿಯ ಸಚಿವ ಅವ್ರು ಫಸ್ಟ್
ಸೀತೆ ವಿರುದ್ಧ ಅಥವಾ ಯಾರ ದೇವರ ವಿರುದ್ಧ ಅವ್ರು ಹೇಳಿ. ಹಾಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೇನೆ, ದಯಮಾಡಿ ರಾಮನ ಸೇವೆ ನಾವು ಮಾಡ್ತೇವೆ, ನೀವು ಮಾಡ್ತೀವಿ, ನೀವು ಸ್ವಲ್ಪ ಪ್ರಚಾರ ಕೊಡ್ತೀವಿ, ನಾವು ಪ್ರಚಾರ ಕೊಡ್ತೀವಿ ಇಷ್ಟೇ. ದೇಶಾಂತರ ಇಡೀ ಕಾಂಗ್ರೆಸ್ ರಾಮ ಭಕ್ತ ಈಗ ನಾನು ಹನುಮಂದು ಸಾಹೇಬರಿಗೆ ಪ್ರಿಯ ಕೂತ್ಕೊಳ್ಳಿ. ಆಯ್ತು, ಅದು ನಾಯಕರು ಮಾತಾಡಿ. ರಾಜ್ಯದಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಕುಸಿತಿರೋದ್ರ ಬಗ್ಗೆ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಾನೂನು ಸರಿಯಾಗಿ ನಡ್ಕೊಂಡಿದ್ರೆ ಈ ಘಟನೆಗಳು ಆಗ್ತಾನೆ ಇರಲಿಲ್ಲ. ಈ ಘಟನೆಗಳು ಆಗ್ತಾ ಇರಲ್ಲ. ಅದ್ರ ಬಗ್ಗೆ ನಾನು ಗಮನ ಸೆಳೀತಾ ಇದ್ದೀನಿ, ಒಂದೊಂದೇ ಗಮನಗಳನ್ನ ಸೆಳ್ತಾ ಇದ್ದೀನಿ. ಇದೊಂದೇ ಅಂತಲ್ಲ, ತಾವು ನೋಡಿದಿರ ಮೊನ್ನೆ ನಮ್ಮ ಇಲ್ಲೇ MLA ಇದ್ದಾರೆ, ಈ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಾಟೆ ಆಯ್ತು, ಅಮಾಯಕರನ್ನ ಬಂಧಿಸಿದ್ರು ಅಂತ ಲೆಟರ್ ಕೊಟ್ಟರು. ಅದ್ರ ಬಗ್ಗೆ ಸರ್ಕಾರ ಹಿಂಪಡಿಬೇಕು ಅನ್ನೋ ರೀತಿ ಪತ್ರಿಕೆಗಳಲ್ಲೆಲ್ಲ ಬಂತು. ಅಂದ್ರೆ ಅರ್ಥ ಏನು? ಈಗಾಗಲೇ ಕೇಸನ್ನ NIA ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ, ಅಪರಾಧಿಗಳು ಗುರುತು ಮಾಡಿದ್ದಾರೆ, ಎಲ್ಲ ಜೈಲಿಗೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇರೋ ಕೇಸ್ಗಳನ್ನು ವಾಪಸ್ ತಗೊಬೇಕು ಅನ್ನೋ ರೀತಿ ಬಿಂಬಿತ ಆದ್ರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತೈತೆ? ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತೈತೆ? ನೆಕ್ಸ್ಟ್ ದೃಷ್ಟಿಯಿಂದ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆನೂ ಗೃಹ ಸಚಿವರು ಕ್ರಮ ತೆಗೆದುಕೊಳ್ಬೇಕು. ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದು ಕೋರ್ಟ್ ನಾನು ಹೇಳ್ತಾ ಇಲ್ಲ, ಕೋರ್ಟಲ್ಲಿ ಮೊನ್ನೆ ಚೀಮಾರಿ ಹಾಕಿದ್ದಾರೆ. ಕೋರ್ಟಲ್ಲಿ ಏನು ಪೊಲೀಸ್ ಸ್ಟೇಷನ್ಗಳೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಅಂತೇಳಿ ಕೋರ್ಟಲ್ಲಿ ಚೀಮಾರಿ ಹಾಕಿರೋದನ್ನ ನಾನು ನೋಡ್ತಾ ಇದ್ದೀನಿ. ಅದರಿಂದ ನಾನು ಇಷ್ಟನ್ನ ತಮಗೆ ಹೇಳುವಂಥದ್ದು, ಈ ವಿಚಾರದ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿ ತೆಗೆದುಕೊಂಡು ಸರ್ಕಾರ ಎಚ್ಚರಿಕೆಯನ್ನ ಮಾಡಬೇಕು. ಬಂದ 8 ತಿಂಗಳಲ್ಲೇ 8 ಬಹಳ ಆದ್ರೆ ಇನ್ನ ಉಳಿದಂತ ದಿನಗಳು, ಉಳಿದಂತ ತಿಂಗಳುಗಳು ಹೆಂಗೆ ನೀವು ಕಳೀತೀರಾ? ಅದು ನನ್ನ ಬೆಳಕೆ. ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಕುಸಿತಿರೋದ ಬಗ್ಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಮಾತಾಡಿದ್ದೀನಿ. ಬಂಧುಗಳೇ, ಈಗ ರಾಜ್ಯಪಾಲರ ಭಾಷಣಕ್ಕೆ ವಂದನೆಯನ್ನ ಸಲ್ಲಿಸುವಂತ ಅದಕ್ಕೆ ಉತ್ತರವನ್ನ ಕೊಡ್ಲಿ. ಆಮೇಲೆ ನೀವು ಯಾವ ಕೊಡ್ತೀರಾ ಕೊಡಿ ಇದನ್ನ ಉತ್ತರನ. ಈಗ ಹೌದೌದು, ರಾಜ್ಯಪಾಲರ ಭಾಷಣದ ಬೇಗ ಮುಗಿಸುವ. ವಂದನಾ ನಿರ್ಣಯದ ಮೇಲೆ ಅಲ್ಲ ಈಗಾಗಲೇ ಮಂಡಿಸಿದ್ದಾರೆ. ಓಕೆ ಅಶೋಕ್ ಜಿ, ಒಂದ್ ನಿಮಿಷ. ಈ ಕೆರಗೋಡು ನೀವು ಹೋಮ್ ಮಿನಿಸ್ಟರ್ ಆದ್ಮೇಲೆ ಮಾತಾಡಲ್ಲ, ಚೇಂಜ್ ಮಾಡ್ತಾ ಅಧ್ಯಕ್ಷ ಮಾತಾಡಕ್ಕೆ ಪರ್ಮಿಷನ್ ಕೊಡಬೇಕು. ನೆಕ್ಸ್ಟ್ ಕ್ಲಾರಿಫಿಕೇಶನ್ ಮಾಡಿ. ಪ್ರೀತಿ ಇದೆ, ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ. ಕೆಲವು ವಿಚಾರದಲ್ಲೆಲ್ಲ ಸರ್ಕಾರ, ರಾಜ್ಯಪಾಲರು ನಾರ್ಮಲಿ ಈ ಸರ್ಕಾರ ಸಾಕ್ತಾ ಇರುವಂತ ಹಾದಿ ಬಗ್ಗೆ, ಸರ್ಕಾರದ ದಿಕ್ಕು ದಸೆ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಒಂದು ಭಾಷಣವನ್ನ ಮಾಡಿಸುವಂಥದ್ದು ಸರ್ಕಾರದ ಪದ್ಧತಿ. ಅದನ್ನ ತಾವು ಮಾಡಿಸಿದ್ದೀರಾ. ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರ, 2ನೇ ಪಾರದಲ್ಲಿ ನಮ್ಮ ಸರ್ಕಾರ ಆಡಳಿತ 7 ಕೋಟಿ ಜನರ ಬದುಕಿನಲ್ಲಿ ಬದಲಾವಣೆಯ ಗಾಳಿಯನ್ನ ಬೀಸ್ತಾ ಇದೆ, ಬದಲಾವಣೆಯ ಗಾಳಿಯನ್ನ ತಂದಿದ್ದೀರಿ ಅಂತ ಹೇಳಿಸಿದ್ದಾರೆ. 2ನೇ ಪಾರದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಹೇಳಿದರು. ನನಗನ್ಸ್ತತೆ ಈ ಸರ್ಕಾರ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳಿತಾ ಇದೆ. ಅದರ ಮಧ್ಯೆ ಈ ಪರಮೇಶ್ವರ್ ಅಂತವರು ಹಿರಿಯ ನಾಯಕರು, MB ಪಾಟೀಲ್ ಅಂತ ಹಿರಿಯ ನಾಯಕರೆಲ್ಲ ದಿಕ್ಕು ಯಾಲ್ಗೋಗೋದು ಅಂತ ಕಾಯ್ತಾ ಇದ್ದಾರೆ. ಈ CM ಡೆಪ್ಟಿ CM ಮುಂದೆ ಈ ಗಲಾಟೆಯಲ್ಲಿ ಅದು ಹೇಳ್ಬೇಕಲ್ಲ, ರಾಜ್ಯ ಪಾಪ ದಾರಿ ಕಾಣದಯ್ಯ ಅನ್ನೋ ರೀತಿ ಅವರು ಇದ್ದಾರೆ. ದೇಶಪಾಂಡೆ ಅವರು ಒಂದು ರೀತಿ ಈ ಸರ್ಕಾರ ನಿಂತೋಗಿರುವಂತ ಒಂದು ಗಾಡಿ, ಕೆಟ್ಟೋಗಿರುವಂತ ಗಾಡಿ.
ಮತ್ತೆ ಕೆಟ್ಟು ಹೋಗಿ ರಿಪೇರಿ ಆಗದಂತ ಸ್ಥಿತಿಗೆ ತಲುಪಿದೆ ಸರ್ಕಾರ. ಸುಮ್ಮನೆ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹೇಳಿಸಿದ್ದಾರೆ. ನನ್ನ ಅವ್ರು ಮಾತಾಡಲಿಲ್ಲ, ಹೇಳಿದ್ದಾರೆ ನಾವೇನು ತೊಂದರೆ ಕೊಟ್ಟಿಲ್ಲ, ನನ್ನ ಮಾತಾಡ ಹೋಗ್ಲಿದ್ದೀರಾ ಮುಂದೆ ಅಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಈ ಸರ್ಕಾರ ಒಂದು ರೀತಿ ದುಡ್ಡು ಅವರ ಭಾಷಣದಲ್ಲಿರೋದು ಹಣವನ್ನ ಎಲ್ಲ ಕಡೆ ಎಲ್ಲರಿಗೂ ಸಮನಾಗಿ ಹಂಚಬೇಕು, ತುಳಿತಕ್ಕೆ ಒಳಗಾದಂತ ಜನ ಎಲ್ಲರಿಗೂ ಕೂಡ ಹಣ ಕೊಡಬೇಕು ಅನ್ನೋದು ಸರ್ಕಾರದಲ್ಲಿ ಹೇಳಿಸಿದ್ದಾರೆ ರಾಜ್ಯಪಾಲರು. ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಳಿತಕ್ಕೆ ಒಳಗಾದವರ ಹಣವನ್ನ ಸುಮಾರು 11,000 ಕೋಟಿ ಹಣವನ್ನ SC/ST ಮೀಸಲಿಟ್ಟಂತ 34,000 ಕೋಟಿ ಅನುದಾನದಲ್ಲಿ 11,400 ಕೋಟಿಯನ್ನ ನೀವು ಡೈವರ್ಟ್ ಮಾಡಿದಿರಲ್ಲ, ಇದು ಎಲ್ಲರ ಸಮನಾಗಿ ನೋಡುವಂಥದ್ದ? ತುಳಿತಕ್ಕೆ ಒಳಗಾದಂತ ಜನಗಳಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಾ? ಯಾಕೆ ತಗೊಂಡ್ರಿ? ನೀವೇ ಕಾನೂನು ಮಾಡಿದ್ದೀರಾ. ಈ ಹಣವನ್ನ ದಲಿತರಿಗೆ ಬಿಟ್ರೆ, ದಲಿತರ ಕೇರಿಗೆ ಬಿಟ್ರೆ ಯೂಸ್ ಮಾಡಬಾರ್ದು ಅಂತ ನೀವೇ ಮಾಡಿದ್ದೀರಾ. ಹೇಳಿಕೆಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀರಾ. ಈಗ ಹಣವನ್ನ ಡೈವರ್ಟ್ ಮಾಡಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರ ನ್ಯಾಯನಾ ಇದು? ಇದು ನ್ಯಾಯನಾ? ಅಧ್ಯಕ್ಷರೇ, ನಾವು ದಲಿತರ ಚಾಂಪಿಯನ್, ಹಿಂದುಳಿದ ಚಾಂಪಿಯನ್, ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಈ ಚಾಂಪಿಯನ್ ಆದ್ರೆ ಯಾಕೆ ತೆಗೆದ್ರೆ? ಅದನ್ನ ತೆಗೆದಕ್ಕೆ ರೀಸನ್ ಕೊಡ್ಬೇಕಲ್ಲ, ಪತ್ರಿಕೆಯಲ್ಲಿ ಏನಾದ್ರೂ ಹೇಳ್ಬೇಕು. ನಾವು ಈ ಹಣವನ್ನ ತೆಗೆದಿರೋದು ನಿಜ, ಯಾಕೆ ತೆಗೆದಿದ್ದೀರಿ ಅಂತ, ಇಂಥ ಘನಕಾರ್ಯಕ್ಕೋಸ್ಕರ ತೆಗೆದಿದ್ದೀರಿ ಅಂತ ಹೇಳ್ಬೇಕು. ಹೇಳಲೇ ಇಲ್ಲ, ಮುಚ್ಚಿರೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಗ್ಯಾರಂಟಿಗಳ ಬಗ್ಗೆ ಏನು ಕಾಮೆಂಟ್ ಏನು ಮಾಡಲ್ಲ. ನಾನು ನೀವು ತಪ್ಪು ಮಾಡಿ, ಇನ್ನು 5 ಗ್ಯಾರಂಟಿ ಅಂತ ಹೇಳಿದಿರಾ, ಇನ್ನು 50 ಗ್ಯಾರಂಟಿ ತಗೊಂಬನ್ನಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮಾಡಿ, ನೀವು ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಮಾಡಿ 50 ಗ್ಯಾರಂಟಿ ಬೇಕಾದ್ರೆ ಮಾಡಿ. ಆದ್ರೆ ಗ್ಯಾರಂಟಿ ತಂದಿದ್ದೀನಿ ಅಂತ ಮೋಸ ಮಾಡಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಈ ಬಸ್ಗಳು ಫ್ರೀ ಅಂದ್ರಿ, ಇವಾಗ ಶಾಲಾ ಮಕ್ಕಳ ಸ್ಥಿತಿ ಏನಾಗ್ತಾ ಇದೆ? ನಾವು ದಿನ ಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೀರಿ. ಪತ್ರಿಕೆಯವ್ರು ಯಾಕೋ ಗೊತ್ತಿಲ್ಲ, ಅದನ್ನೇ ಪ್ರಿಂಟ್ ಆಗ್ತಾರೆ. ಬಸ್ಸಲ್ಲಿ ಓದ್ತಾ ಇರೋರು, ಮಕ್ಕಳು ನಡ್ಕೊಂಡು ಹೋಗ್ತಾ ಇರೋದು, JCBಯಲ್ಲಿ ಓದ್ತಾ ಇರೋ, JCBಯಲ್ಲಿ ಎತ್ಕೊಂಡು ಹೋಗಿರೋ ಫೋಟೋನು ಮೊನ್ನೆ ನೋಡಿದೆ ನಾನು, JCBಯಲ್ಲಿ. ಆಮೇಲೆ ಆ ವೆಹಿಕಲ್ ಇದು ಮರಳು ತುಂಬಿಕೊಂಡು ಹೋಗೋ ಲಾರಿ, ಕಲ್ಲು ತುಂಬಿಕೊಂಡು ಹೋಗೋ ಲಾರಿ, ಬಸ್ ಫುಲ್ ಔಟಿದೆ, ಹೋಗ್ತಾ ಇರೋರು ನೋಡ್ತಾ ಇದ್ರು. ನಾನು ಹೇಳ್ತಾ ಇರೋದು ಇದೆಲ್ಲ ಬಂದಿರೋ ಅಂಥದ್ದು. ಆಮೇಲೆ ನನ್ನ ಮಾತಾಡ್ಬೇಕಾದ್ರೆ ನಾನು ಬರ್ಕೊಂಡಿದ್ದೀನಿ, ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು 1000ಕ್ಕೂ ಹೆಚ್ಚು ಬಸ್ಗಳನ್ನ ನಾವು ಪರ್ಚೇಸ್ ಮಾಡಿದ್ದೀರಿ ಅಂತ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಮ್ಮಲ್ಲಿ 20,000 ಮೇಲೆ ಬಸ್ ಇದೆ. ಪ್ರತಿ ವರ್ಷ ಸ್ಕ್ರಾಪ್ಗೆ 1,500 ಬಸ್ಗಳು ಹಾಕ್ಬೇಕು. ನೀವು 7 ಲಕ್ಷ ಕಿಲೋಮೀಟರ್ ಓಡಿದ್ಮೇಲೆ ಸ್ಕ್ರಾಪ್ಗೆ ಹಾಕ್ಬೇಕು ಅದನ್ನ, ಬಸ್ನ. ಹೊಸ ಬಸ್ ತಗೊಳ್ಳೇಬೇಕು. ಆ ಬಸ್ ಇವತ್ತು ಬಸ್ಗಳಿಂದ ಇರ್ತಕ್ಕಂಥದ್ದು, ರೂಟ್ಗಳು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು, ನಿಮ್ಮ ಫ್ರೀ ಅಂತ ಕೊಟ್ಟು ನೀವು ಈ ತರ ಮೋಸ, ಅಂದ್ರೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇರೋವಂಥದ್ದು ಎಷ್ಟು ನ್ಯಾಯ ಅನ್ನೋದು ನಂದಷ್ಟೇ. ಕೊಡಿ, ತಗೊಳ್ಳಿ, ಇನ್ನೊಂದು 5,000 ಬಸ್ ಎಕ್ಸ್ಟ್ರಾ ತಗೊಳ್ಳಿ. ರೂಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ರು ಎಲ್ಲ ಕಡೆ. ಹಳ್ಳಿಗಳು ನೋಡಿ ಚೆಕ್ ಮಾಡಿ, ಎಲ್ಲ ಕಡೆ ಹಳ್ಳಿಗಳಲ್ಲಿ ರೂಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹೊಸ ಬಸ್ ಕೆಟ್ಟೋಗಿರೋ, ಸ್ಕ್ರಾಪ್ಗೆ ಹೋಗಿರೋ ಬಸ್ಸಿಗೆ ರೀಪ್ಲೇಸ್ಮೆಂಟ್ ಅಷ್ಟೇ ಮಾಡಿರೋದು, ಹೊಸ ತಗೊಂತ ಇಲ್ಲ. ನಾನು ಹೇಳೋದು, ಸರ್ಕಾರ ಇದೊಂದು 3 ಲಕ್ಷ 2 ಲಕ್ಷ 3 ಲಕ್ಷ ಕೋಟಿ ಬಡ್ಜೆಟ್ಗಳನ್ನ ಮಂಡನೆ ಮಾಡ್ತೀರಿ. ಒಂದು ವಿಷನ್ ಇರಬೇಕು. ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂದ್ರೆ ಸಾವಿರಾರು ಜನ ಅಧಿಕಾರಿಗಳಿದ್ದಾರೆ, IAS IPS ಎಲ್ಲ ಇದ್ದಾರೆ. ನಾವೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಇದು ಕಾರ್ಯಕ್ರಮ ಮಾಡಿದ್ರೆ ಇದಕ್ಕೇನೇನು ಅವಶ್ಯಕತೆ ಇದೆ, ಇದರಿಂದ ಪ್ಲಸ್ ಏನಾಗುತ್ತೆ, ಮೈನಸ್ ಏನಾಗುತ್ತೆ, ನಾವೇನು ಮಾಡಬೇಕು ಅನ್ನೋದು ಯೋಚನೆನೇ ಇಲ್ಲ. ಮಾಡಿಬಿಟ್ರು. ಈಗ ಅಧ್ವಾನದ ಸ್ಥಿತಿಗೆ ಇವತ್ತು ಬಂದಿರೋದನ್ನ ನಾವು ನೋಡ್ತಾ ಇದ್ದೀರಿ. ಮತ್ತೆ ಮಹಿಳೆಯರಿಗೆಲ್ಲ 2,000 ಕೊಡ್ತೀನಿ ಅಂದ್ರು. ಇನ್ನು ಜಾಸ್ತಿ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. 1 ತಿಂಗಳು ಕೊಟ್ಟು ನಮ್ಮ ಹತ್ರನೇ ಬರ್ತಾ ಇದ್ದಾರೆ. 1 ತಿಂಗಳು ಕೊಟ್ಟು 3 ತಿಂಗಳು ಕೊಡ್ತಾ ಇಲ್ಲ, 5 ತಿಂಗಳು ಕೊಟ್ಟಿಲ್ಲ. ಕೊಡಿ, ಅದನ್ನ ನಾನು ಹೇಳ್ತಾ ಇರೋದು. ಕರೆಕ್ಟ್ ಆಗಿದ್ರೆ ನೀವು ಉತ್ತರ ಕೊಡ್ತೀರಲ್ಲ, ಅವಾಗ ಹೇಳಿ. 1 ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ, 3 ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ, ಇನ್ನೆಷ್ಟು ಜನ ಪೆಂಡಿಂಗ್ ಇದ್ದಾರೆ, ಕೊಡ್ಬೇಕಲ್ಲ ಸರ್ಕಾರ. ಕೊಡಿ, ಎಷ್ಟು ಜನ ಪೆಂಡಿಂಗ್ ಇದೆ ಅದನ್ನ ದಯವಿಟ್ಟು ಕೊಡಿ. ಇವತ್ತು ಅನ್ನಭಾಗ್ಯ ಅಂತ ಹೇಳಿದ್ರಿ.
ನಾನು ನೋಡಿದೆ ಅನ್ನಭಾಗ್ಯ ಇದರಲ್ಲಿ ಬರೆದಿದ್ದೀರ, ಇದರಲ್ಲಿ ಪ್ಯಾರಾದಲ್ಲಿ, ಆ ಪ್ಯಾರಾದಲ್ಲಿ ಬರೆದು 5 kg ಕೊಡ್ತಾ ಇದ್ದೀರಿ, ಅದಕ್ಕೆ ಇನ್ನು 5 kgಗೆ ನಾವು ದುಡ್ಡು ಕೊಡ್ತಾ ಇದ್ದೀರಿ ಅಂತ. 5 kg ನೀವೆಲ್ಲಿ ಕೊಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ಮೋದಿ ಅವರ ಸರ್ಕಾರ ಕೊಡ್ತಾ ಇದೆ. ಅಲ್ಲಿ ಹೆಸರೇ ಇಲ್ಲ, ಕೇಂದ್ರ ಅಂತ ಹೆಸರೇ ಇಲ್ಲ. ಬರಿಬೇಕಾಯ್ತಲ್ಲ, ಸೌಜನ್ಯಕ್ಕಾದ್ರೂ ಬರಿಬೇಕಾಯ್ತು. ಕೇಂದ್ರದಿಂದ 5 kg ಕೊಟ್ಟಿದ್ದಾರೆ, ನಾವು ರಾಜ್ಯದಿಂದ ನಮ್ಮ ಕೈಲಿ ಅಕ್ಕಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ದುಡ್ಡು ಕೊಡ್ತೀನಿ ಅಂತ ಹೇಳ್ಬೇಕಾಯ್ತು. ಏನು ವ್ಯತ್ಯಾಸ ಏನೂ ಇರಲಿಲ್ಲ. ಕೊಟ್ಟಿರೋದು ನಿಜ, ಹೇಳ್ತಾ ಇಲ್ಲ ಅದನ್ನು. ಈ ತರ ಕೇಂದ್ರ ಸರ್ಕಾರದ ಯೋಜನೆಯೂ ಕೂಡ ನಮ್ಮ ಯೋಜನೆ ಅಂತ ಹೇಳಿ ಪ್ರತಿಬಿಂಬ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಿ, 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲರಿಗೂ ಫ್ರೀ. ಅವತ್ತು ಹೆಸರುಗಳು ಹೇಳಿದ್ರು, ಮಾದೇವಪ್ಪ ಫ್ರೀ, ಕಾಕಾ ಪಾಟೀಲ್ ಇಲ್ಲ, ಇದ್ದಾರೆ ಕಾಕಾ ಪಾಟೀಲ್ ಯಾರಿಗೂ ಇಲ್ಲ, ಕಾಕಾ ಪಾಟೀಲ್ ಇಲ್ಲ, ಇವ್ರಿಗೂ ಇಲ್ಲ, ಫ್ರೀ ಇಲ್ಲ. ಈಗ ನಾನು ಹೇಳೋದು ಅದು, ನೀವು ಫ್ರೀ ಕೊಡಿ, ಆದ್ರೆ ನೀವು ತೆರಿಗೆ ಹಾಕ್ತಾ ಇದ್ದೀರಲ್ಲ, ಮೇನಲ್ಲಿ 70 ಪೈಸೆ ಜಾಸ್ತಿ ಮಾಡಿದ್ರಿ, ಮತ್ತೆ ₹2.89 ಮತ್ತೊಂದು ಕಡೆ ಜಾಸ್ತಿ ಮಾಡಿದ್ದೀರ. ಅಂದ್ರೆ ಸಿದ್ದರಾಮಯ್ಯನವ್ರ ಸ್ಪೆಷಾಲಿಟಿ ಏನೋ ನೋಡಿ, ಅಲ್ಲೇ ದುಡ್ಡು ಕಿತ್ತು ಅಲ್ಲೇ ಕೊಡೋದು. ಫ್ರೀ ಕೊಡ್ತೀನಿ ಅಂದಮೇಲೆ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಯ್ತು, ಅದು ಬಿಟ್ಬಿಟ್ರು ಏರಿಕೆ ಮಾಡಿದ್ರು, ಆ ದುಡ್ಡನ್ನು ಅಲ್ಲೇ ಕೊಡುವಂಥದ್ದು. ಇದೆಷ್ಟು ನ್ಯಾಯ? ಯಾರಿಗೋ ತೆರಿಗೆ ಹಾಕಿ ಅವರಿಗೆ ಅನ್ಯಾಯ ಮಾಡಿ ನೀವು ಕೊಡುವಂಥದ್ದು ಒಳ್ಳೇದಲ್ಲ. ಬಡ್ಜೆಟ್ ಇಂದ ಕೊಡಬೇಕಾಯ್ತು, ನಿಮ್ಮ ಲೆಕ್ಕದಲ್ಲೇ ಅದನ್ನು ಕೊಡಬೇಕಾಯಿತು. ಇನ್ನು ಯುವ ನಿಧಿ ಅವರು ಅನೌನ್ಸ್ ಮಾಡಿದ್ದು, ನಾವು ಬಂದ ಕ್ಷಣದಲ್ಲೇ ಮೊದಲ ಕ್ಯಾಬಿನೆಟ್ ಅಲ್ಲೇ 5 ಫ್ರೀಗಳು ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಗೌರವಾನ್ವಿತ ಸಿದ್ದರಾಮಯ್ಯನವರು ಮೆಚ್ಚಲೇಬೇಕು. ನೋಡಿದ್ರೆ ಅವರು ಬಜೆಟ್ ಅಲ್ಲಿ ದುಡ್ಡಿಲ್ಲ, ಖಾಲಿ ಖಜಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರು. ಡಿಲೇ ಮಾಡ್ತಾ ಬಂತು. ಪ್ರತಿಯೊಂದನ್ನು ನೋಡಿ, 5 ಸ್ಕೀಮ್ನು ಡಿಲೇ ಮಾಡ್ತಾ ಬರ್ತಾ ಇದ್ದಾರೆ. ಯುವ ನಿಧಿ ಅಂತಲೂ ಪೂರ್ತಿ 9 ತಿಂಗಳಾಯ್ತು. ಒಬ್ಬರು ಕೊಟ್ಟಿದ್ದಾರಾ? ಒಬ್ಬರಿಗೆ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಸ್ಟಾರ್ಟ್ ಆದಷ್ಟೇ ಅಲ್ಲ, ಪ್ರಧಾನಮಂತ್ರಿ ಬಂದ ತಕ್ಷಣನೇ 5 ಗ್ಯಾರಂಟಿ ಚಾಲು ಅಂದ್ರು. ಯಾಕೆ? ದುಡ್ಡಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಕೊಡ್ಬೇಕಾಯ್ತಲ್ಲ, ಹೇಳಿದ್ಮೇಲೆ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಮತ್ತೆ ಪ್ಯಾರಾ 19ರಲ್ಲಿ ದೊಡ್ಡ ಮಟ್ಟದ ಬಂಡವಾಳ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತ, ಕಳೆದ 8 ತಿಂಗಳಲ್ಲಿ 77,000 ಕೋಟಿ ಬಂಡವಾಳ ಹರಿದು ಬಂದಿದೆ ಅಂತೇಳಿ ಸರ್ಕಾರ ಹೇಳ್ತು. ಅದು ಹರಿದು ಬಂದಿದ್ದು ಹೆಂಗ್ ಬಂದಿದೆ ಅಂತ ಹೇಳ್ಬೇಕು, ಉತ್ತರ ಕೊಡ್ಬೇಕಾದ್ರೆ ಹರಿದು ಹೆಂಗ್ ಬಂದಿದೆ, ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಯಾವ್ಯಾವ ಕಂಪನಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ನಿಜ ಅಂತ ನಾವು ಒಪ್ಪೋದು. ಅದನ್ನ ಶಬಾಷ್ಗಿರಿ 77,000 ಕೋಟಿ ಬಂದಿದ್ದೀರಿ ಅಂತ ನೀವು ಒಬ್ಬರು ಹೇಳ್ಕೊಂಡ್ರೆ ಆಯ್ತಾ? ನಮ್ಗಿಂತ ಬೇರೆ ರಾಜ್ಯದವರು ಹಿಂದೆ ಇದ್ದಾರಾ ಮುಂದೆ ಇದ್ದಾರಾ ಅಂತ ಯೋಚನೆ ಮಾಡಬೇಕು. ನನಗೆ ಗೊತ್ತಿರೋ ಪ್ರಕಾರ ಚೆಕ್ ಮಾಡ್ಕೊಂಡ್ಲಿ ಇವರು ಉತ್ತರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ, ತೆಲಂಗಾಣ ಎಷ್ಟೆಷ್ಟು ಬಂದಿದೆ ಅಂತ ಹೇಳ್ಬೇಕಾಯ್ತು. ಇಷ್ಟು ಬಂದಿದೆ ಅವರು. ನಾವು ಅವ್ರಿಗಿಂತ ಮೇಲೆ ಇದ್ದೀರಿ, ಫಸ್ಟ್ ನಂಬರ್ 1 ಅಲ್ಲಿ ಇದ್ದೀರಿ, ಅವ್ರು ಈ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರು. ನನ್ಗೆ ಗೊತ್ತಿರೋ ಪ್ರಕಾರ 23-20ನೇ ಸಾಲಿನಲ್ಲಿ ಉತ್ತರ ಪ್ರದೇಶಕ್ಕೆ 10 ಲಕ್ಷ ಕೋಟಿ MOU ಆಗಿದೆ. ಚೆಕ್ ಮಾಡ್ಕೊಳ್ಳಿ ಅವ್ರು ಬೇಕಾದ್ರೆ. ಗುಜರಾತ್ ಅಲ್ಲಿ 26 ಲಕ್ಷ ಕೋಟಿ MOU ಆಗಿದೆ. ಈ ತರ ನಾವೇ ಚಾಂಪಿಯನ್ ಅನ್ನೋದು ಕೇಳಕ್ ಮುಂಚೆ ಬೇರೆ ರಾಜ್ಯದವರು ಚಾಂಪಿಯನ್ ನಮಗಿಂತ ಇದ್ದಾರೆ, ಅವ್ರಿಗಿಂತ ಮುಂದೆ ಇದ್ದೀರಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಒಂದು ಗೌರವ ಬರ್ತಾ ಇತ್ತು, ರಾಜ್ಯದ ಜನತೆಗೂ ಬರ್ತಾ ಇದ್ದೀರಿ. ಇಷ್ಟೇ ನಾವು ಮಾಡಿದಿರಿ, ಇಷ್ಟೊಂದು ನಾವೇ ಚಾಂಪಿಯನ್ ಅನ್ನೋ ರೀತಿ ಹೇಳ್ತಾ ಇದ್ದೀರಾ. ಇನ್ನು ಹೈನುಗಾರಿಕೆ ಪೂರ್ತಿ ಕುಸಿತ ಆಗಿದೆ. ಹೈನುಗಾರಿಕೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ 26 ಲಕ್ಷ ಗ್ರಾಮೀಣ ರೈತರಿಂದ ಪ್ರತಿದಿನ 80-85 ಲಕ್ಷ ಲೀಟರ್ ಹಾಲು ಬರ್ತಾ ಇತ್ತು ಪ್ರತಿದಿನ. ನಾವು ಅದನ್ನ 1 ಕೋಟಿಗೆ ಏರಿಸಬೇಕು ಅಂತ ನಮ್ಮ ಸರ್ಕಾರ ಹಿಂದೆ ತೀರ್ಮಾನ ಮಾಡಿತ್ತು. ಆದ್ರೆ ಕಳೆದ 7 ತಿಂಗಳಿಂದ
ಕಳೆದ 7 ತಿಂಗಳಿಂದ 10 ಲಕ್ಷ ಲೀಟರ್ ಕಡಿಮೆ ಆಗಿದೆ. ನಾನು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡಾಗ 10 ಲಕ್ಷ ಲೀಟರ್ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮೇವಿಲ್ಲ, ಬರಗಾಲ, ಕಾಲುಬಾಯಿ ರೋಗಕ್ಕೆ ಔಷಧಿ ಇಲ್ಲ. ಈ ಹಾಲು ಉತ್ಪಾದಕರಿಗೆ ಏನು ಪ್ರೋತ್ಸಾಹ ಧನ ಕೊಡಬೇಕಾಯಿತು, ಕಳೆದ 5 ತಿಂಗಳಿಂದ ಕೊಟ್ಟಿಲ್ಲ. 5 ತಿಂಗಳಿಂದ 5-6 ಮಿಲ್ಕ್ ಸಬ್ಸಿಡಿ 7 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಸುಮಾರು 617 ಕೋಟಿ ಬ್ಯಾಲೆನ್ಸ್ ಕೊಡಬೇಕು. ನನ್ನ ಹತ್ರ ಮಾಹಿತಿ ಅಷ್ಟಿದೆ, 700 ಅಷ್ಟು ಕೊಟ್ಟಿಲ್ಲ. ಮತ್ತೆ ಪ್ರೋತ್ಸಾಹ ಪ್ರತಿ ಲೀಟರ್ಗೆ 5 ರು ಕಡಿತ ಮಾಡಿದ್ದಾರೆ. ಅಲ್ಲೂ ದುಡ್ಡು ಕೊಟ್ಟಿಲ್ಲ, ಇಲ್ಲೂ ಕಡಿತ ಮಾಡಿದ್ದಾರೆ. ಅಂದ್ರೆ ನಾನು ಸರ್ಕಾರನ ಟೀಕೆ ಮಾಡಿದೆ. ನಾನು ಪತ್ರಿಕೆ ಹೇಳಿದಾಗ ಈ ಸರ್ಕಾರ ಪಾಪರ್ ಆಗಿದೆ ಅಂತ ಹೇಳಿದ್ರೆ ಎಲ್ರಿ ಪಾಪರ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಇದ್ರೆ ಪಾಪರ್ ಆಗಿಲ್ಲ ಅಂದ್ರೆ ದುಡ್ಡು ಕೊಡ್ಬೇಕಾಯ್ತಲ್ಲ, ಯಾಕೆ ಕೊಟ್ಟಿಲ್ಲ ನೀವು? ಇದು ರೈತರಿಗೆ ಮೋಸ ಮಾಡ್ದಂಗಲ್ಲ, ರೈತರಿಗೆ ದ್ರೋಹ ಬಗ್ದಂಗಲ್ಲ. ಇದು ಹಣ ಇದ್ದಿದ್ರೆ ಕೊಡ್ಬೇಕಾಯ್ತು, ಹಣ ಇಲ್ಲ ನಿಮ್ಮ ಹತ್ರ. ಈ ರೀತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಹೇಳಿದ್ರು, ನಾವು ಪ್ರೋತ್ಸಾಹ ಧನವನ್ನು 2 ರೂಪಾಯಿ ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಇದುವರೆಗೂ ಕೊಟ್ಟಿಲ್ಲ 2 ರೂಪಾಯಿ. ನಾನು ಸರ್ಕಾರವನ್ನ ಕೇಳುವಂಥದ್ದು, ಈ ಇಲಾಖೆ ಇದೆಯಲ್ಲ, ಈಗ ಇದರಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ. ಮೊನ್ನೆ ಕೋಲಾರದಲ್ಲಿ ರೈಡ್ ಆದಾಗ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ 75 ಹುದ್ದೆಗಳನ್ನ ಹರಾಜು ಹಾಕಿದ್ದಾರೆ. ಹರಾಜು ಇನ್ನು ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿರಲ್ಲ, ಅವಾಗೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಿದೆ ಯಾರ್ಯಾರಿಗೆ ಸಿಕ್ಕಿದೆ ಅಂತೇಳಿ. ಮೊನ್ನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದಾಗ ಒಂದೊಂದು ಹುದ್ದೆಗೂ 25ರಿಂದ 50 ಲಕ್ಷ ತಗೊಂಡಿದ್ದಾರೆ. 25ರಿಂದ 50 ಲಕ್ಷ ತಗೊಂಡಿದ್ದಾರೆ. ಮತ್ತೆ ಅದೆಲ್ಲನೂ ಕೂಡ ಇನ್ನು ಅನೌನ್ಸ್ ಮಾಡಕ್ ಮುಂಚೆನೆ ಎಲ್ಲರೂ ಕೊಟ್ಟಿದ್ದಾರೆ. ಯಾರ್ಯಾರು ದುಡ್ಡು ಕೊಟ್ಟಿದ್ರೆ ಅವರಿಗೆಲ್ಲ ಅಪಾಯಿಂಟ್ಮೆಂಟ್. ಸುಮಾರು 50 ಕೋಟಿ ರೂಪಾಯಿ ರೈಡ್ ಮಾಡಿದಾಗ 50 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಸಿಕ್ಕಿರೋದು ಇದು ಬರ್ತಾ ಇದೆ. ಇನ್ನು ಉದ್ಧಾರ ಆಗುವಂದ್ರೆ ಎಲ್ಲಿಂದ ಆಗ್ತದೆ? ಆ ಸೊಸೈಟಿ ಉದ್ಧಾರ ಆಗಕ್ಕೆ ಎಲ್ಲಿಂದ ಸಾಧ್ಯ? ಸರ್ಕಾರ ಇಂಥವ್ರನ್ನ ಮಟ್ಟ ಹಾಕಬೇಕು ಅನ್ನೋದು ನಾನು ಇದನ್ನೊಂದು ಸ್ಯಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು. ಇನ್ನೊಂದು ಪ್ಯಾರಾ 30ರಲ್ಲಿ ಕನ್ನಡ ಭಾಷೆ ಬಗ್ಗೆ ಹೇಳಿದ್ರೆ, ಮಾತೃಭಾಷೆನೇ ಉಳಿಸುತ್ತೇವೆ, ಮಾತೃಭಾಷೆ ಅಂತ ಹೋರಾಟ ಅಂತ ಹೇಳಿದ್ದಾರೆ. ಕನ್ನಡ ಫಲಕಗಳನ್ನ ಹಾಕ್ತೀರಿ ಅಂತ ನಾನು ಸರ್ಕಾರನ ಕೇಳೋದು, ಕನ್ನಡ ಫಲಕ ಹಾಕ್ತೀರಾ? ಸಿದ್ದರಾಮಯ್ಯನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು. ಕನ್ನಡ ಹೋರಾಟಗಾರರು ಕನ್ನಡ ಹಾಕ್ಬೇಕು ಬೋರ್ಡ್ ಅಂತ ಪ್ರತಿಭಟನೆ ಮಾಡಿದಾಗ ಸುಮಾರು 200 ಜನಕ್ಕೆ ಹಿಡಿದು ಜೈಲ್ಗೆ ಹಾಕ್ತಿರಲ್ಲ ಅವ್ರನ್ನೆಲ್ಲ. ರಕ್ಷಣಾ ವೇದಿಕೆ ವಾಟಾಳ್ ನಾಗರಾಜ್ ಹೇಳಿದ್ರು, ಯಾಕೆ ಹಿಂಗೆಲ್ಲ ಮಾಡ್ತೀರಾ, ಮಾಡಬೇಡಿ ಅಂತ ಹೇಳಿದ್ರು ಕೂಡ ಸುಮಾರು 200 ಜನ ಹಿಡಿದು ಜೈಲು, ಸುಮಾರು 20 ದಿನ ಜೈಲ್ಗೆ ಹಾಕಿದೆ ಕನ್ನಡ ಹೋರಾಟ. ಮತ್ತೆ ಕನ್ನಡ ಉದ್ಧಾರ ಏನ್ ಪ್ರಶ್ನೆ ಬರ್ತದೆ? ಪರ್ಪಸ್ ಆಗಿ ಜೈಲಲ್ಲೇ ಇರಿಸಬೇಕು ಅಂತ ತೀರ್ಮಾನ ಮಾಡಿ ಅವ್ರಿಗೇನು ಬೇಲ್ ಸಿಗಬಾರ್ದು ಅಂತ ಮಾಡಿದಿರ. ಇನ್ನು ಕನ್ನಡ ಉದ್ಧಾರ ಆಗೋದಲ್ಲಿ. ಮತ್ತೆ ಪ್ಯಾರಾ 33ರಲ್ಲಿ ತಾವು ಹೇಳಿಸಿದ್ರ ಜಲ್ ಜೀವನ್ ಮಿಷನ್ ಅಲ್ಲಿ ನಾವು ಬಹಳ ಇಂಪ್ರೂವ್ಮೆಂಟ್ ಮಾಡಿದಿರಂತೆ. ಜಲ್ ಜೀವನ್ ಮಿಷನ್ ಯಾರ್ದು? ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಯೋಜನೆಯನ್ನ ಘೋಷಣೆ ಮಾಡಿ ಹಣ ಕೊಟ್ಟಿದೆ. ಇಡೀ ದೇಶಕ್ಕೆ ಕೊಟ್ಟಿದೆ, ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಒಂದ್ ಚೂರು ಅದರಲ್ಲಿ ಇಲ್ಲೇ ಇಲ್ಲ. ಕೇಂದ್ರ ಸರ್ಕಾರ ಸುದ್ದಿನೇ ಇಲ್ಲ. ಯೂರಿಯಾನ ಯೋಜನೆ ತರ ಅದನ್ನು ತೋರಿಸಿದ್ದಾರೆ. ಯಾಕೆ ಪುಸ್ತಕದಲ್ಲಿ ಬರೆಯಕ್ಕೆ ಏನು ಸಿಕ್ಕಿಲ್ಲ, ಹುಡುಕಿದ್ದಾರೆ ಏನೇನೋ ಅಭಿವೃದ್ಧಿ ಮಾಡಬಹುದು ಅಂತ. ಡೆವಲಪ್ ರಾಜ್ಯ ಸರ್ಕಾರದ ಸೇರೆ ಸರ್ ಏನು ಬಂದ 8 ತಿಂಗಳಲ್ಲಿ ನಮ್ಮ ಯಾರೋ ಗುಲ್ಬರ್ಗಾದ ಒಬ್ಬ MLA ಹೇಳಿದ್ರು, ಗುಲ್ಬರ್ಗಾದ ಪಾಟೀಲ್ ಯಾರೋ MLA, 8 ತಿಂಗಳಾಗೈತೆ ಒಂದು ಕಲ್ಲು ಹಾಕಿಲ್ಲ ನಾವು ಅಂತ ಹೇಳಿದ್ರು. ಎಲ್ಲ ಮಾಧ್ಯಮದಲ್ಲಿ ನಿಮ್ಗೂ ಬಂದು ನೀವು ನೋಡಿದ್ರಿ. ಅದನ್ನು ಸುಳ್ಳು ಹೇಳಕ್ಕೆ ಪ್ರಶ್ನೆನೇ ಇಲ್ಲ. ಒಬ್ಬರೇ ಅಂತಲ್ಲ, ಬೇಕಾದಷ್ಟು ಜನ ಮಂಡ್ಯದಲ್ಲೂ ಹೇಳಿದ್ರು. 7-8 ತಿಂಗಳಾಯ್ತು, ಒಂದೇ ಒಂದು ಅಭಿವೃದ್ಧಿ ಕಲ್ಲನ್ನು ಕೂಡ ಹಾಕಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನ್ನ ಅನಿಸ್ತತೆ ಈ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ನಮ್ಮದು ಅಂತೇಳಿ ಕೇಂದ್ರ ಸರ್ಕಾರದ ಹೆಸರು ಹೇಳಿಲ್ಲ. ಇಲ್ಲಿ ಕೊಡ್ತಾ ಇರೋರು ಅವರು. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ.
ಮುಂದಕ್ಕೆ ಹೋಗುವ. ಸುಮಾರು 2019ರಲ್ಲಿ ಸಿಎಂ ಅವರ ಸ್ವಂತ ಜಿಲ್ಲೆಯಲ್ಲೇ 24,220 ಕೊಳವೆ ಬಾವಿ ಸಂಪರ್ಕ ಇತ್ತು. ಕೊಳವೆ ಮನೆಗೆ ಟ್ಯಾಪ್ ವಾಟರ್ ಮೈಸೂರು ಜಿಲ್ಲೆಯಲ್ಲಿ 24,51,220 ಇತ್ತು. ಈಗ ಹೊಸದಾಗಿ 71,12,253 ಸಂಪರ್ಕ ಕೂಡ ಕೇಂದ್ರ ಸರ್ಕಾರ ಅನುದಾನ ಬಂದಿದೆ. ಕಲಬುರಗಿಯಲ್ಲಿ 68,709 ಇತ್ತು. ಈಗ 2,79,930 ಸಂಪರ್ಕ ಕೊಟ್ಟಿದೆ. ಇದೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು. ನನ್ನ ಹತ್ರ ಲಿಸ್ಟ್ ಇದೆ. ಬೀದರ್, ಗುಲ್ಬರ್ಗ, ರಾಮನಗರ, ಬೆಂಗಳೂರು ಅರ್ಬನ್ ಎಲ್ಲ ಕಡೆ ಕೊಟ್ಟಿರೋದು. ಅಂದ್ರೆ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ. ಇಲ್ಲಿ ಅದರಲ್ಲಿ ಏನು ಇಲ್ಲ ಅದರಲ್ಲಿ ಹೆಸರು ಕೂಡ ಹಾಕಿಲ್ಲ. ಎರಡು ಸರ್ಕಾರಗಳ ಸಾಮ್ಯದಲ್ಲಿ ಮಾಡ್ತಾ ಇರೋದು. ಕೇಂದ್ರ ರಾಜ್ಯ 40% ಅದರಿಂದ ನಾನು ರಾಜ್ಯದಲ್ಲಿ ಜೀರೋ ಆಗುತ್ತೆ. ಘೋಷಣೆ ಅಲ್ಲ, ಕೇಂದ್ರ ಎರಡು ಸರ್ಕಾರಗಳು. ನಾನು ಪ್ಯಾರಾ 38ರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ದಾರೆ. ಪ್ಯಾರಾ 38ರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಟನಲ್ ರೋಡ್ ಮಾಡಬೇಕು, ಬೆಂಗಳೂರು ಅಭಿವೃದ್ಧಿ. ಏನ್ ಟನಲ್ ರೋಡ್ ಆಗ್ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರು ಆಗ್ಬಿಡ್ತಕ್ಕ? ಇರೋ ರೋಡ್ಗಳೆಲ್ಲ ಅಧ್ವಾನ ಎದ್ದೋಗಿ ಹಾಳಾಗಿದೆ. ಇರೋ ರೋಡೇ ಓಡಾಡಕ್ಕಾಗ್ತಾ ಇಲ್ಲ. ಮೇಲೆ ಭೂಮಿ ಮೇಲೆ ಇರೋ ರೋಡೇ ಓಡಾಡಕ್ಕಾಗ್ತಾ ಇಲ್ಲ. ಅಂಡರ್ಗ್ರೌಂಡ್ ರೋಡ್ಗಳು ಎಲ್ಲಿಂದ ತಗೊಂಡ್ಬರ್ತಾರೆ? ಮೇಲೆ ಇರೋ ರೋಡ್ಗಳು ಹಳ್ಳ ಪಳ್ಳ ಬಿದ್ದಿದೆ. ಇನ್ನು ಅಂಡರ್ಗ್ರೌಂಡ್ ರೋಡ್ ಇದಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಅದೇನೋ ಗಾದೆ ಇದೆ. ಯಾರೋ ಪೂಜಾರಿ ಹೋಗಿ ಆಂಜನೇಯನ್ ಕೇಳಿದ್ರಂತೆ, ಪಾಯಸ ಕೊಡು ಅಂತ. ಅದಕ್ಕೆ ಆಂಜನೇಯ ಹೇಳಿದಂತೆ, ನಾನೇ ಪಾಯಸ ಇದ್ರೆ ಹಗ್ಗ ಕಡಿತಾ ಇದ್ದೀನಿ, ನಿಮ್ಗೆಲ್ಲ ಕೊಡ್ಲಿ ನಾನು ಅಂತ. ಈಗ ಅಂಡರ್ಗ್ರೌಂಡ್ ರೋಡ್ ಬೇಕಾ ಬೇಡವಾ? ಅಂಡರ್ಗ್ರೌಂಡ್ ರೋಡ್ ಮೇಲೆ ಅಲ್ಲಲ್ಲ, ಅಂಡರ್ಗ್ರೌಂಡ್ ಬೇಕು ಅಂತ ಯಾವಾಗ ಹೇಳ್ತಾರೆ ಜನ? ಮೇಲೆ ರೋಡೆಲ್ಲ ಸರಿ ಹೋದ್ರೆ ಅಂಡರ್ಗ್ರೌಂಡ್ ಬೇಕು ಅಂತಾರೆ. ಮೇಲೇನೆ ಸರಿ ಇಲ್ಲ ಅಂದ್ರೆ ಅಂಡರ್ಗ್ರೌಂಡ್ ತಗೊಂಡು ಏನ್ ಮಾಡ್ತೀರಾ? ಅದು ಯಾರೋ ಐಡಿಯಾ ಕೊಟ್ಟಿರ್ಬೇಕು. ನಮ್ದು ಸ್ವಲ್ಪ ಹಾರ್ಡ್ ರಾಕ್. ಬೆಂಗಳೂರು ಹಾರ್ಡ್ ರಾಕ್ ಇದೆ. ಬಹಳ ಕಷ್ಟ, ಬಹಳ ದುಡ್ಡು ಜಾಸ್ತಿ ಖರ್ಚಾಗ್ತದೆ. ನಾವು ಮೆಟ್ರೋ ಇಲ್ಲಿಂದ ಬಂದಾಗ ರಮೇಶ್ವರೇ, ನಾವು ಆಕ್ಚುಲಿ MG ರೋಡ್ನ ನಾವು ಒಳಗಡೆ ಮಾಡಬೇಕಾಯ್ತು. ಆ ಬ್ಯೂಟಿ ಉಳಿಲಿ ಅಂತ ಬಹಳ ಪ್ರಯತ್ನ. ದುಡ್ಡು ಜಾಸ್ತಿ ಆಗ್ತದೆ. 1:4 ಆಗುತ್ತೆ. ಮೇಲಕ್ಕೂ ಕೆಳಕ್ಕೂ 1:4 ಆಗುತ್ತೆ. ದುಡ್ಡು ಜಾಸ್ತಿ ಬೇಕು ಅವರಿಗೆ. ಅದರಿಂದ ಈ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಮುಂಚೆ ಈ ರಸ್ತೆಗಳನ್ನ ಸರಿ ಮಾಡಿ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಎದುರುಗಡೆ ಕೇಳಿದ್ರೆ ಯಾರು ಹೇಳಲ್ಲ. ನಾನು ಮೊನ್ನೆ ಅಧಿಕಾರಿಗಳನ್ನ ಕರೆದಾಗ ಇಲ್ಲ ಅಂತೇಳಿ ಒಬ್ಬ ಅಧಿಕಾರಿನ ಕರೆದ ಹೇಳಿದೆ. ಅವ್ನಿಗೆ ಹೇಳಿದೆ, ಸರ್ 30% ಕಟ್ ಮಾಡವ್ರು. ಕುಡಿಯೋ ನೀರು ಬೆಂಗಳೂರಲ್ಲಿ 30% ನೀರು ಕಟ್ ಮಾಡಿದ್ದಾರೆ, ಕೊಡ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಸುಮಾರು 100ರಿಂದ 120 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿದೆ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೊಸ ಬೋರ್ವೆಲ್ ಕೊಡಿ ಅಂದ್ರೆ ದುಡ್ಡಿಲ್ಲ, ಆರ್ಡರ್ ಇಲ್ಲ, ಒಂದು ಬೋರ್ವೆಲ್ ಹಾಕಿಲ್ಲ. ಇಷ್ಟು ಬರಗಾಲ ಆಗಿದೆ ಬೆಂಗಳೂರಲ್ಲಿ, ಇಷ್ಟು ದಿನ ಆಗಿದೆ, ಆಕಾರ ಆಗಿದೆ. ಅದೇ ಬ್ರ್ಯಾಂಡ್ ಬೆಂಗಳೂರು ಅಲ್ಲೂ ಬರ್ತೀನಿ. ರಾಜ್ಯದಲ್ಲೂ ಅಷ್ಟೇ, ಇಡೀ ರಾಜ್ಯದಲ್ಲೂ ಕೂಡ ತಮಗೂ ಗೊತ್ತಿದೆ, ಲಕ್ಷಾಂತರ ಬೋರ್ವೆಲ್ಗಳು ಡ್ರೈ ಆಗಿರ್ಬೋದು. ನಾನು ಅದಕ್ಕೆ ಬರ್ತೀನಿ, ಅದು ಬಂದಾಗ ಮಾತಾಡ್ತೀನಿ. ಬರೋದ್ ಬಗ್ಗೆ ಬಂದಾಗ ಹೇಳ್ತೀನಿ, ಅದನ್ನು ರಾಜ್ಯದ್ದು ಅದನ್ನು ಹೇಳ್ತೀನಿ. ಇಲ್ಲಿ ಬೆಂಗಳೂರು ಬಗ್ಗೆ ಇವತ್ತು ಕುಡಿಯೋ ನೀರಿಗೆ ಟ್ಯಾಂಕರ್ಗಳು ಮೊದಲು 500 ರೂಪಾಯಿ ಇತ್ತು, 1,500 ರೂಪಾಯಿ ಟ್ಯಾಂಕರ್ಗಳಿಗೆ ದುಡ್ಡು. ಜನ ಎಲ್ಲಿಗೋಗ್ಬೇಕು? ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಮುಂಚೆ ಈ ಕುಡಿಯೋ ನೀರಾದ್ರೂ ಕೊಡ್ಬೇಕಲ್ಲ. ಕುಡಿಯೋ ನೀರು ಎಲ್ಲಿ ಕೊಡ್ತೀರಾ ನೀವು? ಕುಡಿಯೋ ನೀರು ಕೊಡಕ್ಕೆ ಕಾವೇರಿ ಹೋಯ್ತು ನಮ್ದು. ನಮ್ಮ ಅಧಿಕಾರಿಗಳು ಸರಿಯಾಗಿ ವಾದ ಮಾಡದೆ ನಮ್ಮ ಕಾವೇರಿ ನದಿ ನೀರೆಲ್ಲ ಹರಿದು ಹೊರಟೋಯ್ತು ತಮಿಳ್ನಾಡಿಗೆ. ಇಲ್ಲಿ ಬಂದು ಎಲ್ಲ ಚಂದ ಬಿರಿಯಾನಿ ತಿಂದು ಹೋದ್ರು ಅವರು, ತಮಿಳ್ನಾಡಿನ CM ಎಲ್ಲ ಬಂದು. ನಮ್ಗೆ ನೀರು ಸಿಗ್ಲಿಲ್ಲ. ಪ್ರತಿ ತಿಂಗಳು ಕೂಡ ಜೂನಲ್ಲಿ ನಾವು
2.8 TMC ಬಿಟ್ಟಿದ್ದೀರಿ. ಜುಲೈನಲ್ಲಿ 8.77 TMC ಬಿಟ್ಟಿದ್ದೀರಿ. ಆಗಸ್ಟ್ ಅಲ್ಲಿ 19 TMC ಬಿಟ್ಟಿದ್ದೀರಿ. ಈ ತರ ನೀರನ್ನ ಬಿಟ್ಬಿಟ್ಟಿದ್ದೀರಿ. ಮುಂದೆ ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಇರ್ಬೋದು, ಈ ಭಾಗಗಳಿಗೆ ಬಹಳ ಸಮಸ್ಯೆ ಆಗ್ತದೆ. ಕುಡಿಯೋ ನೀರಿಗೆ ಸಮಸ್ಯೆ, ಬಹಳ ನೀರು ಸಮಸ್ಯೆಯನ್ನ ನಾವು ಅನುಭವಿಸ್ತಾ ಇದ್ದೀರಿ. ನಾವು ಕಾವೇರಿ ನೀರಿನಲ್ಲಿ ನಮ್ಗಾಗಿರುವಂತ ಅನ್ಯಾಯ ಸರಿಯಾಗಿ ವಾದ ಮಾಡದೆ ನಾವು ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು, ಗುಡ್ ಬ್ಯಾಡ್ ಅಗ್ಲಿ ಅಂತ. ಗುಡ್ ಪ್ರಶ್ನೆ ಇಲ್ಲ, ಈಗ ಬ್ಯಾಡ್ ಅಲ್ಲಿದ್ದೀರಿ. ನೆಕ್ಸ್ಟ್ ಮೇ ಬಂದ್ರೆ ಕುಡಿಯೋ ನೀರಿಗೆ ಅಗ್ಲಿ ಸ್ಥಿತಿಗೆ ಹೊಟ್ಟೋತೀರಿ ನಾವು. ಗುಡ್ಡು ಇಲ್ಲ, ಬ್ಯಾಡು ಇಲ್ಲ, ಅಗ್ಲಿ ಸ್ಥಿತಿಗೆ ಹೋಗ್ತೀರಿ. ಕುಡಿಯೋ ನೀರಿನ ಆಹಾಕಾರ ಎಲ್ಲ ಕಡೆ ಶುರುವಾಗಿದೆ. ಅದಕ್ಕೆ ಅಧ್ಯಕ್ಷರೇ, ಈ ಬ್ರ್ಯಾಂಡ್ ಬೆಂಗಳೂರು ಮಾಡಿ ನಮ್ದೇನು ಇದಿಲ್ಲ. ಹಿಂದೇನು ಬಹಳ ಜನ ಹೇಳಿದ್ದಾರೆ ಮಾಡ್ತೀರಿ ಅಂತ. ಅಲ್ಲ, ಫಸ್ಟ್ ಮಿನಿಮಮ್ ಕುಡಿಯೋ ನೀರಾಗ್ಲಿ, ರಸ್ತೆಗಳಾಗ್ಲಿ, ಇದನ್ನ ಕೊಟ್ಬಿಟ್ಟು ನೀವೇನ್ ಬೇಕಾದ್ರೂ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಸುಮ್ಮನೆ ರಾಜ್ಯಪಾಲರ ಕೈಲಿ ಯಾಕೆ ಆ ತಪ್ಪುಗಳನ್ನ ತಾವು ಏಳಿಸ್ತೀರಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬರಗಾಲಕ್ಕೆ ಸಂಬಂಧಪಟ್ಟಂತೆ ತಾವು ಇದರಲ್ಲೂ ಸ್ಪೀಚಲ್ಲೂ ಹೇಳಿದ್ದೀರ, 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀರ. ಕೊಟ್ಟಿದ್ದೀವಿ, ತಿದ್ದುಗಂತೀನಿ ನಾನು, ಕೊಡ್ತೀರಿ ಅಂತ ಹೇಳಿದ್ದೀರ. ಕೊಟ್ಟಿದ್ದೀವಿ. ನಾನು ಸರ್ಕಾರನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ತಾವು ₹8,500 ಕೊಡಬೇಕು ಪ್ರತಿ ಹೆಕ್ಟೇರ್ಗೆ. ಪ್ರತಿ ಹೆಕ್ಟೇರ್ಗೆ ₹8,500 ಕೊಡಬೇಕು ಪ್ರತಿ ಹೆಕ್ಟೇರ್ಗೆ. NDRF ರೂಲ್ಸ್ ಪ್ರಕಾರ, ಕೇಂದ್ರ ಸರ್ಕಾರದ NDRF ರೂಲ್ಸ್ ಪ್ರಕಾರ ₹8,500 ಕೊಡಬೇಕು. ಟೋಟಲ್